ಆತ್ಮೀಯ ಶಿಕ್ಷಕರಿಗೆ 10ನೇ ದಿನದ ಬೈಲಿಂಗ್ವಲ್ ತರಗತಿಗಳ ವಿದ್ಯಾಚೇತನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈ ದಿನದಂದು ನಾವು ಯಾವೆಲ್ಲ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಬೇಕು ಅವಧಿವಾರು ಅನ್ನೋದನ್ನು ನೋಡ್ತಾ ಹೋಗೋಣ. ಈಗ ಮೊದಲನೇ ಅವಧಿ ಗ್ರೀಟ್ ಮೀಟ್ ಕಾನ್ವರ್ಸೇಷನ್ ಅವಧಿಯಲ್ಲಿ ಮಕ್ಕಳನ್ನು ತರಗತಿಗೆ ಎಂಟರ್ ಮಾಡುವಂಥ ಸಂದರ್ಭದಲ್ಲಿ ಮಕ್ಕಳಿಗೆ ನಾವು ಗ್ರೀಟ್ ಮಾಡಬೇಕು. ಗುಡ್ ಮಾರ್ನಿಂಗ್, ಹೌ ಆರ್ ಯು ಟುಡೇ, ಈ ರೀತಿಯಲ್ಲಿ ಪ್ರಶ್ನೆಗಳನ್ನು ಇಂಗ್ಲೀಷ್ನಲ್ಲಿ ಕೇಳಬೇಕು. ಜೊತೆಗೆ ಮಕ್ಕಳು ಕೂಡ ಇಂಗ್ಲೀಷ್ನಲ್ಲಿ ಆನ್ಸರ್ ಮಾಡೋ ರೀತಿಯಲ್ಲಿ ನಾವು ಹೇಳ್ಕೊಡ್ಬೇಕಾಗತ್ತೆ. ಅಕಸ್ಮಾತ್ ಮಕ್ಕಳು ಕನ್ನಡದಲ್ಲಿ ರಿಪ್ಲೈ ಮಾಡಿದ್ರೂ ಕೂಡ ಅದನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿ ಹೇಗೆ ಹೇಳೋದು ಅನ್ನೋದನ್ನು ನಾವಲ್ಲಿ ಮಕ್ಕಳಿಂದ ಮಾಡಿಸ್ಬೇಕಾಗತ್ತೆ. ಹಾಗೆ ನೆಕ್ಸ್ಟ್ ಕ್ವಶನ್, ವಾಟ್ ಡೇ ಇಸ್ ಟುಡೇ ಆ್ಯಂಡ್ ಟುಡೇ ಈಸ್ ಥರ್ಸ್ಡೇ, ಈ ರೀತಿಯಲ್ಲಿ ಮಕ್ಕಳು ರಿಪ್ಲೈ ಮಾಡೋ ರೀತಿಯಲ್ಲೂ ಕೂಡ ಹೇಳ್ಕೊಡ್ಬೇಕಾಗತ್ತೆ. ಇದಾದ ನಂತರ ಮಕ್ಕಳು ಬಂದು ಕೂತ್ಕೊಂಡ ನಂತರ ಎರಡನೇ ಒಂದು ಚಟುವಟಿಕೆ ಬಲೂನ್ ಟೈಮ್ ಅಂತೇಳಿ ನಾವಲ್ಲಿ ಒಂದು ಚಟುವಟಿಕೆಯನ್ನು ನಿರ್ವಹಣೆ ಮಾಡಬೇಕು. ಇದಕ್ಕೆ ಪೂರಕವಾಗಿ ವಿಡಿಯೋ ಇದೆ, ನೀವು ಅದೇ ರೀತಿಯಲ್ಲಿ ನಿರ್ವಹಣೆ ಮಾಡ್ಬೋದು. ಜೊತೆಗೆ ಇಲ್ಲಿ ಹೆಚ್ಚು ಮಕ್ಕಳಿದ್ದಂಥ ಸಂದರ್ಭದಲ್ಲಿ 2 ಗ್ರೂಪನ್ನು ಮಾಡ್ಕೊಳ್ಳಿ ಬಲೂನ್ ಟೈಮ್ ಈ ಒಂದು ಗೇಮನ್ನು ಆಡಿಸ್ಲಿಕ್ಕೆ. ಕಡಿಮೆ ಮಕ್ಕಳಿದ್ರೆ ಪ್ರತಿ ಮಕ್ಕಳಿಗೂ ಒಂದೊಂದು ಬಲೂನನ್ನು ಕೊಟ್ಟು ಆ ಬಲೂನನ್ನು ಅಲ್ಲಿ ಆಟ ಆಡುವಂಥ ಆ್ಯಕ್ಟಿವಿಟಿಯನ್ನು ನಾವಲ್ಲಿ ಮಾಡಿಸ್ಬೇಕಾಗತ್ತೆ. ಇದಕ್ಕೆ ವಿಡಿಯೋ ಇದೆ, ಅದನ್ನು ನೋಡಿಕೊಂಡು ನೀವು ನಿರ್ವಹಣೆ ಮಾಡಿ. ಇನ್ನೊಂದು ಆ್ಯಕ್ಟಿವಿಟಿಯನ್ನು ಕೊಟ್ಟಿದ್ದಾರೆ, ಇಲ್ಲಿ ಗೆಸ್ಸಿಂಗ್ ಗೇಮ್ ಅಂತೇಳಿ ಕೊಟ್ಟಿದ್ದಾರೆ. ಉದಾಹರಣೆಗೆ ಇಲ್ಲಿ ಲೋಕಲ್ ಫುಡ್ಗಳೇನಿದೆಯೋ ಅದ್ರದ್ದು ಫುಡ್ದು ಫೋಟೋಸ್ ಇದ್ದರೆ ನಾವು ಅದನ್ನು ಒಂದು ಬಾಕ್ಸ್ನಲ್ಲಿ ಹಾಕಬೇಕು. ನೆಕ್ಸ್ಟ್ ಒಂದೊಂದೇ ಮಗುನ ಕರೆದು ಒಂದೊಂದು ಫ್ಲ್ಯಾಶ್ ಕಾರ್ಡನ್ನು ತೆಗೆದುಕೊಳ್ಳೋಕೆ ಹೇಳಬೇಕು. ಅದು ಯಾವ ಫುಡ್ಡು ಆ ರೀತಿ ಗೆಸ್ ಮಾಡಿ ಹೇಳೋ ರೀತಿಯಲ್ಲಿ. ಆಮೇಲೆ ಆ ಫುಡ್ ಅಂದರೆ ಇಷ್ಟನಾ, ಡು ಯು ಲೈಕ್ ದಿಸ್ ಫುಡ್ಡು, ಈ ರೀತಿಯಲ್ಲಿ ಆ ಮಕ್ಕಳನ್ನ ಪ್ರಶ್ನೆ ಮಾಡಬೇಕು, ಇಂಗ್ಲೀಷ್ನಲ್ಲೇ ಕೇಳಬೇಕು. ಆ್ಯಂಡ್ ಆಮೇಲೆ ಮಗುವಿನ ಫೇವ್ರೆಟ್ ಫುಡ್ ಯಾವುದು ಅಂತಲೂ ಹೇಳಿಸ್ಬೇಕು. ಈ ರೀತಿಯಲ್ಲಿ ಈ ಒಂದು ಚಟುವಟಿಕೆಯನ್ನು ಮಾಡಿಸ್ಬೇಕಾಗತ್ತೆ. ಬಲೂನ್ ಇದೆಯಲ್ಲ, ಆ ಬಲೂನ್ ಏನ್ ಮಾಡ್ಬೇಕು ಅಂದ್ರೆ ಮೇಲೆ ಗಾಳಿ ಹಿಂಗ್ ಎಸೆಯೋ ತರ ಎಸಿಬೇಕು. ಅದನ್ನ ಹಿಂಗ್ ಎಸ್ತಾ ಇರ್ಬೇಕು, ಬಟ್ ಕೆಳಗಡೆ ಬೀಳಿಸ್ಬಾರ್ದು. ಆಯ್ತಾ? ಕೆಳಗಡೆ ಬಿದ್ದವ್ರ ಔಟ್. ಅಡಿ ನೋಡೋಣ. ಕೆಳಗಡೆ ಬೀಳಿಸ್ಬಾರ್ದು, ಕ್ಯಾಚ್ ಹಿಡಿಬಾರ್ದು. ಹಿಂಗ್ ಆಡ್ಬೇಕು ಬಾಲಲ್ಲಿ. ಹಾಗೆ ಹಾಗೆ ನಿಮ್ ಬಾಲ್ ಕೆಳಗಡೆ ಬೀಳ್ಬಾರ್ದು, ಅಷ್ಟೇ ಕೆಳಗಡೆ ಬೀಳ್ದಂಗೆ ಆಡ್ಬೇಕು. ಕೆಳಗ್ ಬೀಳ್ಸಂಗಿಲ್ಲ. ಮಾಡಿ, ಕೆಳಗ್ ಬೀಳ್ಬಾರ್ದು. ಬೀಳ್ಸಿದ್ರಲ್ಲ, ಆಡಿ. ಕೆಳಗ್ ಬೀಳಿಸ್ತಾರೆ ಔಟ್. ಕೃತಿಕಂದು ಕೆಳಗಡೆ ಬೀಳ್ಸಿದಾಳೆ, ಕೃತಿಕಾ ಔಟ್. ದೀಕ್ಷಾ ಚೆನ್ನಾಗ್ ಆಡ್ತಾ, ದೀಕ್ಷಾ ಔಟ್. ಶಮೀಲ್ ಈ ಕಡೆ ಬಾ. ವೆರಿ ಗುಡ್, ಶಮೀಲ್ ಚೆನ್ನಾಗ್ ಆಡ್ತಿದ್ದಾನೆ. ವೆರಿ ಗುಡ್, ಚೆನ್ನಾಗಿ ಆಡ್ತಿದ್ದಾನೆ, ಎಲ್ಲೂ ಬೀಳಿಸ್ಲಿಲ್ಲ ಅವನು. ಇನ್ನು ಸೆಕೆಂಡ್ ಪೀರಿಯಡಲ್ಲಿ ಮೈ ಟೈಮ್ ಅಂತೇಳಿ, ಈ ಪೀರಿಯಡ್ನಲ್ಲಿ ನಾವು ಈಗಾಗಲೇ ಲರ್ನಿಂಗ್ ಏರಿಯಾದಲ್ಲಿ ನಾವು ಈಗಾಗಲೇ ಸೋಮವಾರ ದಿನ ಯಾವೆಲ್ಲ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀವಿ. ಆ ಚಟುವಟಿಕೆಗಳನ್ನ ಎಲ್ಲ ಮಕ್ಕಳು ಕೂಡ ಎಲ್ಲ ಲರ್ನಿಂಗ್ ಸ್ಪೇಸ್ಗೂ ಹೋಗಿ ನಿರ್ವಹಣೆ ಮಾಡಿದಾರಾ ಇಲ್ವಾ ಅಂತ ತಿಳ್ಕೊಂಡು ಯಾವ ಮಕ್ಕಳು ಆ ಒಂದು ಲರ್ನಿಂಗ್ ಸ್ಪೇಸಲ್ಲಿ ಇರುವಂಥ ಆ್ಯಕ್ಟಿವಿಟಿಗಳನ್ನು ಕಂಪ್ಲೀಟ್ ಮಾಡಿಲ್ಲ ಅದನ್ನು ಕಂಪ್ಲೀಟ್ ಮಾಡಿಸ್ಬೇಕಾಗತ್ತೆ. ನೆಕ್ಸ್ಟ್ 3ನೇ ಅವಧಿ ಬೇಸಿಕ್ ನ್ಯೂಮರಿಕಲ್ ನಾಲೆಡ್ಜ್. ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟಿಂಗ್ ಡಿಸೈನ್ಸ್ ಅಂತೇಳಿ, ಅಂದರೆ ವಿನ್ಯಾಸ ಪೂರ್ಣಗೊಳಿಸು ಅಂತೇಳಿ ಒಂದು ಆ್ಯಕ್ಟಿವಿಟಿ ಇದೆ. ಈಗ ಇಲ್ಲಿ ನೀವು ಬೇಕಿದ್ರೆ ಶಾಲೆಯಲ್ಲಿರುವಂಥ ವಸ್ತುಗಳನ್ನ ಬಳಸ್ಕೊಂಡು ಆ 3 ಒಂದು ರೀತಿಯ ವಸ್ತುಗಳು ಮತ್ತೊಂದು ಈಗ ಅಲ್ಲಿ ನಿಮಗೆ ವಿನ್ಯಾಸಕ್ಕೆ ಸಂಬಂಧಪಟ್ಟಂತೆ 2-3ನೇ ತರಗತಿಯಲ್ಲಿ ನಾವು ಲಾಸ್ಟ್ ಇಯರ್ ಕಲಿಸಿದ್ವಿ. ಈಗ ಒಂದು ಶೇಪ್ಸ್ನ ತೊಗೊಂಡ್ರೆ ಒಂದು ತ್ರಿಭುಜ, ಒಂದು ಚೌಕ, ಒಂದು ತ್ರಿಭುಜ, ಒಂದು ಚೌಕ ಅಂತ ಇಟ್ಟಿರ್ತೀವಿ. ಮುಂದಕ್ಕೆ ಅದನ್ನು ಬ್ಲ್ಯಾಂಕ್ ಬಿಡಬೇಕಾಗತ್ತೆ. ಅಲ್ಲಿಗೆ ಬೇಕಾಗಿರುವಂತಹ ತ್ರಿಭುಜ ಮತ್ತು ಚೌಕದ ಆಕೃತಿಗಳನ್ನ ಇಡಬೇಕಾಗತ್ತೆ. ಸೊ ನೆಕ್ಸ್ಟ್ ಏನು ಇಡಬೇಕು ಅನ್ನೋದನ್ನು ಮಗುಗೆ ಒಂದನ್ನು ನಾವೇ ಹೇಳ್ಕೊಡ್ಬೇಕು. ತದನಂತರ ಮಕ್ಕಳೇ ಮಾಡ್ಕೊಂಡು ಹೋಗ್ತಾರೆ. ಇದೇ ರೀತಿಯಲ್ಲಿ ನೀವು ಬೇರೆ ಬೇರೆ ವಸ್ತುಗಳನ್ನ, ಉದಾಹರಣೆಗೆ ಒಂದು ಮಾರ್ಕರ್ ಪೆನ್ನು, ಒಂದು ಪೆನ್ಸಿಲ್ಲು, ಒಂದು ಮಾರ್ಕರ್ ಪೆನ್ನು, ಒಂದು ಪೆನ್ಸಿಲು, ಇನ್ನು ಉಳಿದಂತೆ ಮಗು ಮುಂದಕ್ಕೆ ವಿನ್ಯಾಸವನ್ನು ಪೂರ್ಣಗೊಳಿಸಲಿಕ್ಕೆ ಬೇಕಾಗಿರುವಂತಹ ಐಟಮ್ಸ್ನಲ್ಲಿ ಇಡಬೇಕಾಗತ್ತೆ. ಅದನ್ನು ನೋಡಿಕೊಂಡು ಮಗು ಏನು ಮಾಡುತ್ತೆ, ವಿನ್ಯಾಸನ ಪೂರ್ಣಗೊಳಿಸುತ್ತೆ. ಈ ರೀತಿಯಲ್ಲಿ ಈ ಒಂದು ಆಟವನ್ನು ಆಡಿಸ್ಬೇಕಾಗತ್ತೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ IL 19 ಮತ್ತು 20ನೇ ವರ್ಕ್ಶೀಟ್ಗಳಿದೆ. ಆ 2 ವರ್ಕ್ಶೀಟ್ಗಳನ್ನ ಕೂಡ ಇದೇ ಸಮಯದಲ್ಲಿ ನಾವು ಫಿಲ್ ಮಾಡಿಸಿ ಮಕ್ಕಳಿಂದ ನಿರ್ವಹಣೆ ಮಾಡಿಸಿ ಇಡಬೇಕಾಗತ್ತೆ. 4ನೇ ಅವಧಿ ಕ್ರಿಯೇಟಿವ್ ಆರ್ಟ್ಸ್ ಅಂತೇಳಿ
ಇಲ್ಲಿ ಅಭಿನಯ ಗೀತೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮೈ ಫ್ಯಾಮಿಲಿಗೆ ಸಂಬಂಧಪಟ್ಟಂಥ ಅಭಿನಯ ಗೀತೆ ಅಂತ ಕೊಟ್ಟಿದ್ದಾರೆ. ನಾವು ಕನ್ನಡದಲ್ಲಿ ಒಂದು ಸಾಂಗ್ ಹೇಳ್ಕೊಡ್ತಿದ್ವಿ, ಅಪ್ಪನ ಅಪ್ಪ ಅಜ್ಜ, ಅಪ್ಪನ ತಮ್ಮ ಚಿಕ್ಕಪ್ಪ ಅಂತೇಳಿ ಒಂದು ಸಾಂಗನ್ನು ಹೇಳ್ಕೊಡ್ತಾ ಇದ್ವಿ. ಬಟ್ ಇಲ್ಲಿ ಮೈ ಫ್ಯಾಮಿಲಿಗೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಫಾದರ್ಸ್ ಫಾದರ್, ಗ್ರ್ಯಾಂಡ್ ಫಾದರ್ಸ್ ವೈಫ್ ಈಸ್ ಗ್ರ್ಯಾಂಡ್ ಮದರ್, ಐ ಆಮ್ ಗ್ರ್ಯಾಂಡ್ ಮದರ್ಸ್ ಗ್ರ್ಯಾಂಡ್ ಸನ್, ಎವ್ರಿ ಒನ್ಸ್ ಐಸ್ ಆರ್ ಆನ್ ಮೀ, ಫಾದರ್ಸ್ ಅಂಕಲ್, ಫಾದರ್ಸ್ ಸಿಸ್ಟರ್, ಮದರ್ ಇನ್ ಲಾ, ಮದರ್ಸ್ ಯಂಗರ್ ಆಂಟ್, ಎವ್ರಿ ಒನ್ಸ್ ಐಸ್ ಆರ್ ಆನ್ ಮೀ. ಈ ಒಂದು ಪೋಯಮ್ ಇದೆ, ರೈಮ್ ಇದೆ. ಇದನ್ನೇ ನೀವು ಟೋನ್ ಬಂತು ಅಂದರೆ ಟೋನಲ್ಲಿ ಹೇಳ್ಕೊಡೋಂಗಿದ್ರೆ ಹೇಳ್ಕೊಡ್ಬೋದು, ಅಥವಾ ಅಟ್ಲೀಸ್ಟ್ ಅದನ್ನು ಹಾಗೆ ಹೇಳ್ಕೊಡ್ತೀವಿ ಅಂದರೂ ಕೂಡ ಹೇಳ್ಕೊಡ್ಬೋದು. ಅಥವಾ ಇದಕ್ಕೆ ಸೂಟೇಬಲ್ ಆಗಿ ಫ್ಯಾಮಿಲಿಗೆ ಸೂಟೇಬಲ್ ಆಗಿ ಯಾವುದಾದ್ರೂ ಇಂಗ್ಲೀಷ್ ರೈಮ್ ಗೊತ್ತಿದ್ರೂ ಕೂಡ ನೀವಲ್ಲಿ ಹೇಳಿಸ್ಬೋದು ಮಕ್ಕಳಿಗೆ. ನೆಕ್ಸ್ಟು 5ನೇ ಅವಧಿ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಅಂತೇಳಿ. ಇಲ್ಲಿಗೆ ಬಂದರೆ ಫೈಂಡ್ ಮೀ ಅಂತೇಳಿ ಒಂದು ಚಟುವಟಿಕೆಯನ್ನು ಕೊಡಲಾಗಿದೆ. ಇಲ್ಲಿ ಹೇಗೆ ನಿರ್ವಹಣೆ ಮಾಡೋದು ಅಂದರೆ, ಮಕ್ಕಳಿಗೆ ಗೊತ್ತಿರುವಂಥ ಕೆಲವೊಂದು ಅಂದರೆ ಪರಿಚಿತ ವಸ್ತುಗಳ ಒಂದು ಫ್ಲ್ಯಾಶ್ ಕಾರ್ಡ್ಗಳನ್ನು, ಫೋಟೋಗಳನ್ನು ಬಳಸ್ಕೊಂಡು ಒಂದು ಬಾಕ್ಸಲ್ಲಿ ಹಾಕಿಡಬೇಕು. ಆ ಮಗು ಬಂದು ಏನು ಮಾಡಬೇಕು, ಒಂದೊಂದೇ ಫ್ಲ್ಯಾಶ್ ಕಾರ್ಡ್ನ ತೆಗೆದು ಅದು ಏನು ಚಿತ್ರ ಅಥವಾ ಅದು ಏನು ಈವನ್ ಪ್ರಾಣಿಗಳದ್ದಾಗಿರ್ಬೋದು, ಹಕ್ಕಿಗಳದ್ದಾಗಿರ್ಬೋದು, ಅಥವಾ ಯಾವ್ದಾದ್ರು ವಸ್ತುಗಳದ್ದಾಗಿರ್ಬೋದು, ಅವುಗಳನ್ನು ಬಾಕ್ಸಲ್ಲಿ ಹಾಕಿಡಬೇಕಾಗುತ್ತೆ. ಸೊ ಮಗು ಏನು ಮಾಡಬೇಕು, ಬಂದು ಒಂದು ಫ್ಲ್ಯಾಶ್ ಕಾರ್ಡ್ನ ತೆಗೆದು ಅದೇನು ಅಂತೇಳಿ ಮಗು ಅದನ್ನು, ಈಗ ಇಂಗ್ಲೀಷ್ನಲ್ಲಿ ನಾವು ಮಾಡಬೇಕಾಗಿರೋದ್ರಿಂದ ಕನ್ನಡದಲ್ಲಿ ಹೇಳಿದ್ರೆ ಓಕೆ, ತೊಂದರೆ ಇಲ್ಲ. ಬಟ್ ಇಂಗ್ಲೀಷ್ನಲ್ಲೂ ಕೂಡ ಅದನ್ನು ಹೇಳಿಸ್ಲಿಕ್ಕೆ ಟ್ರೈ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಹುಲಿದು ಚಿತ್ರ ಇತ್ತು ಅಂದಾಗ ಮಗು ಹುಲಿ ಅಂತೇಳಿ ಗುರ್ತಿಸುತ್ತೆ, ಅದಕ್ಕೆ ಟೈಗರ್ ಅಂತ ಹೇಳ್ತಾರೆ ಅನ್ನೋದನ್ನು ನಾವು ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಮಗು ಹತ್ರ ಹೇಳಿಸ್ಬೇಕಾಗತ್ತೆ. ಇದೇ ರೀತಿ ಎಲ್ಲ ಮಕ್ಕಳು ಕೂಡ ಆ ಫ್ಲ್ಯಾಶ್ ಕಾರ್ಡ್ನ ತಗೊಂಡು ಆ್ಯಕ್ಟಿವಿಟಿನ ಮಾಡೋ ರೀತಿಯಲ್ಲಿ ನಾವಲ್ಲಿ ನಿರ್ವಹಣೆಯನ್ನು ಮಾಡಬೇಕಾಗತ್ತೆ. ನೆಕ್ಸ್ಟ್ ಈಸಿಗೆ ಸಂಬಂಧಪಟ್ಟಂತೆ ಅಲ್ಲಿ 6ನೇ ಒಂದು ವರ್ಕ್ಶೀಟ್ ಏನಿದೆಯೋ ಆ ಒಂದು ವರ್ಕ್ಶೀಟನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಮಾಡಬೇಕಾಗತ್ತೆ. ನೆಕ್ಸ್ಟು 6ನೇ ಅವಧಿ ಔಟ್ಡೋರ್ ಗೇಮ್ಸ್. ಇಲ್ಲಿ ಕ್ಯಾಚ್ ದ ಬಾಲ್ ಅಂತೇಳಿ ಆ್ಯಕ್ಟಿವಿಟಿಯನ್ನು ಕೊಡಲಾಗಿದೆ. ಇಲ್ಲಿ 6ನೇ ಅವಧಿಯಲ್ಲಿ ಔಟ್ಡೋರ್ ಗೇಮ್ಸ್ಗೆ ಸಂಬಂಧಪಟ್ಟಂತೆ ಕ್ಯಾಚ್ ದ ಬಾಲ್ ಅಂತೇಳಿ ಒಂದು ಆ್ಯಕ್ಟಿವಿಟಿ ಇದೆ. ಈ ಆ್ಯಕ್ಟಿವಿಟಿನ ಹೇಗೆ ಮಾಡಬೇಕು ಅಂದರೆ, ಮಕ್ಕಳು ಬ್ಯಾಕ್ ಟು ಬ್ಯಾಕ್ ಅಂದರೆ ಬೆನ್ನಿಗೆ ಬೆನ್ನು ತಾಗಿಸಿ ನಿಂತ್ಕೋಬೇಕು. ನೆಕ್ಸ್ಟ್ ಅವ್ರ ಕೈಯಿಂದ ಬಾಲನ್ನು ಪಾಸ್ ಮಾಡಬೇಕು. ಬಟ್ ಅವರು ಟರ್ನ್ ಆಗೋಗಿಲ್ಲ, ಹಿಮ್ಮುಖವಾಗಿ ನಿಂತಿರ್ತಾರೆ. ಟರ್ನ್ ಆಗದೇ ಲೆಫ್ಟ್ ಸೈಡಿಂದ ಅಥವಾ ರೈಟ್ ಸೈಡಿಂದ ಅಥವಾ ಮೇಲ್ಗಡೆಯಿಂದ ಅವ್ರೇನು ಮಾಡ್ಬೋದು, ಬಾಲ್ನ ಪಾಸ್ ಮಾಡಬೇಕು. ಕೆಳಗಡೆ ಬೀಳಿಸ್ದೇ ಇರೋ ರೀತಿಯಲ್ಲಿ ಬಾಲ್ನ ಪಾಸ್ ಮಾಡಬೇಕು. ಯಾರು ಪಾಸ್ ಮಾಡ್ತಾರೋ ಅವ್ರ ಕಡೆಯಿಂದ ಬಾಲ್ನ ಕೆಳಗಡೆ ಬೀಳಿಸ್ದಂಗೆ ಕ್ಯಾಚ್ ಹಿಡಿಬೇಕು. ಈ ರೀತಿಯಲ್ಲಿ ಒಂದು ಚಟುವಟಿಕೆಯನ್ನು, ಆಟವನ್ನು ಆಡಿಸ್ಬೇಕಾಗತ್ತೆ. ಇನ್ನು 7ನೇ ಅವಧಿ ಸ್ಟೋರಿ ಟೈಮು. ಇಲ್ಲಿ ತೆನಾಲಿ ರಾಮಕೃಷ್ಣ ಆ್ಯಂಡ್ ದ ಪಾಟ್, ಇದು ನಿನ್ನೆ ದಿನ ಕೂಡ ಹೇಳಿಸಿದ್ವಿ. ಇವತ್ತು ಕೂಡ ಅಲ್ಲಿ ಪಪೆಟ್ಸ್ಗಳನ್ನ ಬಳಸ್ಕೊಂಡು ಇತ್ತು ಅಂದರೆ, ಅಥವಾ ರೋಲ್ ಪ್ಲೇ ಮೂಲಕ ನಿಮ್ಮಲ್ಲಿ ಅಲ್ಲೇನಾದರೂ ಅವೈಲೇಬಲ್ ಇತ್ತು ಮಡಿಕೆ ಅಂದರೆ ಆ ಮಡಿಕೆಯನ್ನು ತರಿಸಿ ಕೂಡ ನೀವಲ್ಲಿ ನಾಟಕದ ರೂಪದಲ್ಲೂ ಕೂಡ ಈ ಒಂದು ತೆನಾಲಿ ರಾಮಕೃಷ್ಣನ ಒಂದು ಕಥೆಯನ್ನು ಮಕ್ಕಳಿಗೆ ನಾಟಕ ಅಭಿನಯ ರೂಪದಲ್ಲಿ ತೋರಿಸ್ಕೊಡ್ಬಹುದು. ಇನ್ನು ಕೊನೆಯ ಅವಧಿ ಸಿ ಯು ಎಗೇನ್. ಇಲ್ಲಿ ಆಗಲೇ ಗೊತ್ತಿರೋ ಹಾಗೆ 7 ಪೀರಿಯಡ್ಗಳಲ್ಲಿ 7 ಅವಧಿಗಳಲ್ಲಿ ಏನೇನೆಲ್ಲ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಿರಿ ಅಂತ ಒಂದು ಸರಿ ರೀಕಾಲ್ ಮಾಡಬೇಕು. ಜೊತೆಗೆ ನೆಕ್ಸ್ಟ್ ಡೇ ಪ್ಲಾನಿಂಗ್ ಏನಿದೆ ಅನ್ನೋದನ್ನು, ಅಥವಾ ಏನಾದರೂ ಮೆಟೀರಿಯಲ್ಸ್ ಸಂಬಂಧಪಟ್ಟಂತೆ ಜೋಡಿಸ್ಕೋಬೋದಾ, ಅಥವಾ ಮಕ್ಕಳಿಗೆ ಏನಾದರೂ ಹೋಮ್ವರ್ಕ್ ಕೊಡ್ಬೋದಾ, ಈ ರೀತಿಯಲ್ಲಿ ಏನಾದರೂ ವ್ಯವಸ್ಥೆ ಇದ್ದರೆ ಅದನ್ನು ಮಾಡ್ಕೋಬೇಕಾಗುತ್ತೆ. ಇದಿಷ್ಟು 10ನೇ ದಿನದ ಒಂದು ವಿದ್ಯಾಚೇತನಕ್ಕೆ ಸಂಬಂಧಪಟ್ಟಂಥ ಕಾರ್ಯಚಟುವಟಿಕೆಗಳು. ಆದಮೇಲೆ ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ಹೇಳ್ತಾನೆ ಇದ್ದೀನಿ, ಇಂಗ್ಲೀಷ್ನಲ್ಲಿನೇ ಹೆಚ್ಚಾಗಿ ನಾವು ಕಲಿಸ್ಬೇಕಾಗಿರೋದ್ರಿಂದ ಆದಷ್ಟು ಚಟುವಟಿಕೆಗಳನ್ನು, ಅಟ್ಲೀಸ್ಟು ಒಂದು ಸಿಂಪಲ್ ಸೆಂಟೆನ್ಸಸ್ಗಳನ್ನಾದ್ರೂ ಮಕ್ಕಳು ಇಂಗ್ಲೀಷ್ನಲ್ಲಿ ಹೇಳೋ ರೀತಿಯಲ್ಲಿ ನಾವು ಈ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಬೇಕಾಗತ್ತೆ ಮತ್ತು ಹೇಳ್ಕೊಡ್ಬೇಕಾಗತ್ತೆ. ಅಟ್ಲೀಸ್ಟು ಒಂದೊಂದು ಪೀರಿಯಡ್ನಲ್ಲಿ ಬರುವಂಥ ಆ್ಯಕ್ಟಿವಿಟಿ ನೇಮನ್ನಾದರೂ ಕೂಡ ಮಕ್ಕಳು ಇಂಗ್ಲೀಷ್ನಲ್ಲಿ ಹೇಳೋ ರೀತಿಯಲ್ಲಿ ನಾವಲ್ಲಿ ಪ್ರಾಕ್ಟೀಸ್ ಮಾಡಿಸೋಣ ಅಂತ ಹೇಳ್ತಾ ಈ ದಿನದ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.